ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಈ ಹಣಕಾಸಿನಗೂ ಕೂಡ ಈ ಆರೋಗ್ಯದಿಂದ ಮಕ್ಕಳು ಮನಸ್ಥಿತಿ, ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು, ಜಗಳ ಆಡೋದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಹಣಕಾಸಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಮಕ್ಕಳು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅಥವಾ ಮನೆಯಲ್ಲಿ ಯಾರೋ ಒಂದು ಮನೆಯ ಸದಸ್ಯರು, ಕುಟುಂಬಸ್ಥರು ಈ ಥರ ಸಮಸ್ಯೆಗಳು ಒಳಗಾಗಿದ್ದಾರೆ, ಅದಕ್ಕೇನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೇನು ಮಾಡೋದು, ಏನು ಪರಿಹಾರ, ಅದರಿಂದ ಆರ್ಥಿಕ ಪರಿಸ್ಥಿತಿಗೂ ಕೂಡ ತುಂಬ ಸಮಸ್ಯೆ ಆಗ್ತದೆ, ದುಡ್ಡೇ ಬರ್ತಾ ಇಲ್ಲ ಅನ್ನೋದಕ್ಕೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಏನು ಮಾಡಬೇಕು ಅಂತಂದರೆ ನೋಡಿ, ಏನಿಲ್ಲ, ತುಂಬ ಸರಳವಾಗಿ ನೀವು ಪರಿಹಾರವನ್ನು ಮಾಡ್ಕೋಬೋದು. ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತನ್ನು ಕೇಳ್ತಾ ಇಲ್ಲ ಅಂತಂದರೆ ಅವ್ರಿಗೆ ಕರೆದು ಕೂರಿಸಿ, ಅವ್ರಿಗೆ ಒಳ್ಳೆ ಮೈಂಡ್ ಇದ್ದಾಗ, ನೋಡಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಈ ರೀತಿ ಮಾಡಿದ್ರೆ ನೀನೇನೋ ಮಾಡು, ತಪ್ಪು ಮಾಡ್ತೀಯ, ಆದರೆ ಈ ಥರ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ ಅಂತ ನೀವು ಅವ್ರಿಗೆ ಗಿಣಿಗೇಳ್ದಂಗೆ ಹೇಳಬೇಕು. ಆವಾಗ ಅವರು ನಿಮ್ಮ ಮಾತನ್ನು ಕೇಳ್ತಾರೆ. ಜೊತೆಗೆ ಇನ್ನೊಂದು, ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ನಿಮ್ಮ ಲೈಫ್ ಸ್ಟೈಲು ನೋಡಿ, ಮಾತ್ರೆ ಮೆಡಿಸಿನ್ಸ್ ಯಾವುದೇ ಒಂದು ಇದಂತೆ 50% ಅಷ್ಟೇ ವರ್ಕ್ ಆಗೋದು. ಎನಿ ಆಯುರ್ವೇದ, ಆಲೋಪತಿ, ಇನ್ನು 50% ನಿಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ನೀವು ಆಹಾರ ವಿಹಾರ ಇದರ ಪದ್ಧತಿಯ ಮೇಲೆ, ನೀವು ಜೀವನ ಮಾಡುವಂತಹ ಒಂದು ಶೈಲಿಯ ಮೇಲೆ ಇರುತ್ತದೆ. ಅದಕ್ಕೆ ನೀವು ಬೆಳಗ್ಗೆ ತಕ್ಷಣ ವಾಕಿಂಗ್ ಮಾಡಿ, ಮಂತ್ರ ಹೇಳ್ಕೊಳ್ಳಿ, ಮೈಂಡ್ ಪೀಸ್ಫುಲ್. ದೇಹಕ್ಕೆ ವಾಕಿಂಗು, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಯೋಗಾಸನ, ಪ್ರಾಣಾಯಾಮ, ಮನಸ್ಸಿಗೆ ಧ್ಯಾನ, ಭಜನೆ, ಹಾಡುಗಳನ್ನು ಕೇಳುವಂಥದ್ದು, ಒಳ್ಳೆ ಹವ್ಯಾಸಗಳನ್ನು ಇಟ್ಕೋತು ಅಂತಂದರೆ ಮನಸ್ಸಿಗೆ ಆರೋಗ್ಯ ಬರುತ್ತೆ. ಮನಸ್ಸಿಗೆ ಆರೋಗ್ಯದಿಂದ ದೇಹಕ್ಕೆ ಆರೋಗ್ಯ ಬರುತ್ತೆ. ಒಂದಕ್ಕೊಂದು ಸೇರಿ ಫಸ್ಟ್ ಕ್ಲಾಸ್ ಆಗುತ್ತೆ. ನಿಮ್ಮ ಎಂಥ ಅನಾರೋಗ್ಯ ಇದ್ರೂ ಕೂಡ ದೂರ ಆಗುತ್ತೆ. ಮಕ್ಕಳಿಗೆ ಗಿಣಿಗೇಳ್ದಂಗೆ ಹೇಳಿ ಪಾಠ, ಮಕ್ಕಳು ಕೇಳ್ತಾರೆ, ಕನ್ವಿನ್ಸ್ ಮಾಡೋದನ್ನು ಕಲೀರಿ. ಹಂಗೆ ಮಾಡೋ, ಅದು ಏನಾಗುತ್ತೆ ಮುಂದೆ ಹೇಳಲ್ಲ, ಹೌದಾ ನಾನು ಮಾಡಲ್ಲ ಹೋಗು ಅಂತಾರೆ. ಇಲ್ಲಪ್ಪ, ಈ ಥರ ಮಾಡಿದ್ರೆ ಈ ಥರ ಸಮಸ್ಯೆ ಆಗುತ್ತೆ, ಈ ಥರ ಅನುಭವಿಸ್ಬೇಕು, ಈ ಥರ ಸಮಸ್ಯೆ ಆಗುತ್ತಲ್ಲ, ದುಡ್ಡು ಲಾಸ್ ಆಗುತ್ತೆ, ಈ ಥರ ಹೇಳಬೇಕು ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ತಂತ್ರ ನಾವು ಯಾವುದನ್ನು ಮಾಡಬೇಕು ಅಂತಂದರೆ ಏನಿಲ್ಲ, ಮಕ್ಕಳ ಮಂಚದ ಕೆಳಗಡೆ ಅಥವಾ ಅನಾರೋಗ್ಯ ಪೀಡಿತರ ಒಂದು ಮಂಚದ ಕೆಳಗಡೆ ನೀವೊಂದು ಪ್ಲಾಸ್ಟಿಕ್ ಲೋಟ ತೆಗೆದುಕೊಳ್ಳಿ. ಈ ಪ್ಲಾಸ್ಟಿಕ್ ಲೋಟದಲ್ಲಿ ನೀವೇನು ಮಾಡಬೇಕು ಅಂತಂದರೆ